ಡೆವಿಲ್ ಸಿನಿಮಾ ನೋಡಿದ ಪತ್ನಿ ವಿಜಯಲಕ್ಷ್ಮಿ ಫುಲ್ ಖುಷಿಯಾಗಿದ್ದಾರೆ. ದರ್ಶನ್ ನಟನೆಯನ್ನ ನೋಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಸುದೀರ್ಘ ಪತ್ರವನ್ನ ಬರೆದು ಚಿತ್ರಮಂದಿರದಲ್ಲಿ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಬರೆದುಕೊಂಡಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ. ಚಿತ್ರಮಂದಿರದಿಂದ ಹೊರಬಂದ ಕ್ಷಣದಲ್ಲಿ ಹೃದಯ ತುಂಬಿ ಹರಿಯಿತು. ನಿರ್ದೇಶಕ ಪ್ರಕಾಶ್ ಅವರ ದೃಷ್ಟಿ, ಕಥನ ಶೈಲಿ, ಪ್ರತಿಯೊಂದು ಫ್ರೇಮ್ ಮೇಲಿನ ಹಿಡಿತ ಎಲ್ಲವೂ ವಿಶೇಷ. ಕ್ಯಾಮರಾ ಕೆಲಸ ಮತ್ತು ತಾಂತ್ರಿಕ ತಂಡದ ಶ್ರಮದಿಂದ ನಿಜವಾದ ಸಿನಿಮಾ ಹಬ್ಬದಂತೆ ಹೊಳೆಯುತ್ತದೆ. ರಚನಾ ರೈ ಪರದೆಯ ಮೇಲೆ ಮುದ್ದಾಗಿಯೂ ಹತ್ತಿರದ ಮನೆಯ ಹುಡುಗಿಯಂತೆಯೂ ಕಾಣಿಸಿಕೊಂಡಿದ್ದಾರೆ. ಅವರ ನೈಸರ್ಗಿಕವಾದ ಆಕರ್ಷಣೆ ಮನಸೂರೆಯನ್ನಗೊಳಿಸುತ್ತೆ. ಅವರ ಮುಂದಿನ ಪ್ರಯಾಣ ತುಂಬಾ ಬೆಳಕಿನದ್ದು ಎಂದು ನಂಬುವಷ್ಟು ಸುಂದರ ಅಭಿನಯ. ಕತೆ ಆರಂಭದಿಂದ ಅಂತ್ಯದವರೆಗೂ ಹಿಡಿಕೆಯನ್ನ ಬಿಡಲಿಲ್ಲ. ವಿಶೇಷವಾಗಿ 2 ಪಾತ್ರಗಳ ನಡುವಿನ ಟ್ವಿಸ್ಟ್ಗಳನ್ನ ನಿರ್ದೇಶಕರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಪ್ರತಿಯೊಬ್ಬ ಕಲಾವಿದ ಮತ್ತು ತಾಂತ್ರಿಕರು ತಮ್ಮ ಹೃದಯದಿಂದ ದುಡಿದಿದ್ದಾರೆ ಎಂಬುದು ಪ್ರತಿಯೊಂದು ದೃಶ್ಯದಲ್ಲೂ ಸ್ಪಷ್ಟ. ದರ್ಶನ್ ಬಗ್ಗೆ ಹೇಳೋದಾದ್ರೆ, ಅವರನ್ನ ನೋಡುವಾಗ ನಮಗೆ ಏನನ್ನಿಸ್ತೋ ಪದಗಳಲ್ಲಿ ಹೇಳಲು ಸಾಧ್ಯವಾಗೋದಿಲ್ಲ. ಅವರ ಪಾತ್ರ ಚಿತ್ರಣ, ಅಭಿನಯ, ಹಾಸ್ಯದ ಟೈಮಿಂಗ್, ಪರದೆ ಮೇಲೆ ಅವರ ಅದ್ಭುತ ಹಾಜರಾತಿ ಎಲ್ಲವೂ ಜಾದುವಿನಂತೆ ಅನಿಸ್ತು. ನಾನು ಬೆರಗಾಗಿದ್ದೆ. ಅವರು 2 ಪಾತ್ರಗಳನ್ನ ಅಷ್ಟು ಸೊಗಸಾಗಿ ಹೊತ್ತೊಯ್ದ ರೀತಿ ಹಾಲ್ನಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಒಂದು ಅದ್ಭುತ ಅನುಭವ. ಆದ್ರೆ ಇಂದು ನನ್ನ ಮನಸ್ಸಿಗೆ ಹೆಚ್ಚು ತಾಗಿದ್ದು ನೀವೆಲ್ಲರೂ. ನಿಮ್ಮ ಕ್ರೇಜ್, ನಿಮ್ಮ ಕೂಗಾಟ, ದರ್ಶನ್ ಮೇಲೆ ನೀವು ತೋರಿಸಿದ ಪ್ರೀತಿ, ಅದನ್ನ ನೋಡಿದಾಗ ನಾನು ಭಾವನೆಗಳನ್ನ ಹಿಡಿದುಕೊಳ್ಳಬೇಕಾಯ್ತು. ನಿಮ್ಮ ಈ ಪ್ರೀತಿಯ ಪ್ರತಿಯೊಂದು ಹನಿ ಅವರಿಗೆ ತಲುಪುವಂತೆ ಮಾಡ್ತೇನೆ. ಇದೇ ಹುಚ್ಚುತನವನ್ನ ಅವರು ಬೇಗನೆ ಸ್ವಂತ ನೋಡಿ ಅನುಭವಿಸಲಿ ಎಂಬುದು ನನ್ನ ಹಾರೈಕೆ. ಅಂತಿಮವಾಗಿ ಸಿನಿಮಾ ಸಕ್ಸಸ್ಗೆ ಕಾರಣವಾದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ ವಿಜಯಲಕ್ಷ್ಮಿ ಪತ್ರವನ್ನ ಮುಗಿಸಿದ್ದಾರೆ.